ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ 55ರ ಭಾವಾರ್ಥ ಮುಂದುವರಿಯುತ್ತೆ. ಮತ್ ಪರಮಃ ಎನ್ನುವ ಮಾತು ಕೃಷ್ಣನ ಪರಮ ನಿವಾಸದಲ್ಲಿ ಅವನ ಸಹವಾಸವೇ ಬದುಕಿನ ಪರಮ ಪರಿಪೂರ್ಣತೆ ಎಂದು ಪರಿಗಣಿಸುವ ಮನುಷ್ಯನನ್ನು ಕುರಿತದ್ದಾಗಿರುತ್ತದೆ. ಚಂದ್ರಲೋಕ, ಸೂರ್ಯಲೋಕ, ಸ್ವರ್ಗಲೋಕ ಅಥವಾ ಈ ವಿಶ್ವದ ಅತ್ಯುನ್ನತ ಪರಮೋನ್ನತ ಲೋಕವಾದ ಬ್ರಹ್ಮಲೋಕಕ್ಕೆ ಏರಲು ಇಂತಹ ಮನುಷ್ಯನು ಬಯಸುವುದಿಲ್ಲ. ಅದು ಅವನನ್ನು ಆಕರ್ಷಿಸುವುದಿಲ್ಲ. ಆಧ್ಯಾತ್ಮಿಕ ಗಗನಕ್ಕೆ ವರ್ಗಾವಣೆಯಾಗುವುದರಲ್ಲಿ ಮಾತ್ರ ಆತನಿಗೆ ಆಸಕ್ತಿ ಇರುತ್ತೆ. ಆಧ್ಯಾತ್ಮಿಕ ಗಗನದಲ್ಲೂ ಬ್ರಹ್ಮಜ್ಯೋತಿಯ ಪ್ರಭೆಯಲ್ಲಿ ಒಂದಾಗುವುದು ಕೂಡ ಅವನಿಗೆ ತೃಪ್ತಿಯನ್ನು ಕೊಡುವುದಿಲ್ಲ. ಏಕೆಂದರೆ ಅವನು ಅತ್ಯುನ್ನತ ದಿವ್ಯ ಲೋಕವಾದ ಕೃಷ್ಣ ಲೋಕವನ್ನು, ಗೋಲೋಕ ವೃಂದಾವನವನ್ನು ಪ್ರವೇಶಿಸಲು ಬಯಸುತ್ತಾನೆ. ಆತನಿಗೆ ಆ ಲೋಕದ ಬಗ್ಗೆ ಸಂಪೂರ್ಣವಾದ ಒಂದು ತಿಳುವಳಿಕೆ ಅನ್ನೋದು ಇರುತ್ತೆ. ಆದ್ದರಿಂದ ಅಂತಹವನಿಗೆ ಕೃಷ್ಣಲೋಕ, ವೃಂದಾವನ, ಗೋಲೋಕ ಬಿಟ್ಟು ಬೇರೆ ಯಾವ ಲೋಕದ ಬಗ್ಗೆಯೂ ಕೂಡ ಅವನಿಗೆ ಆಸಕ್ತಿ ಅನ್ನೋದು ಇರುವುದಿಲ್ಲ. ಮದ್ಭಕ್ತ ಎನ್ನುವ ಪದವು ಸೂಚಿಸುವಂತೆ ಆತನು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಅದರಲ್ಲಿಯೂ ವಿಶೇಷವಾಗಿ ಶ್ರವಣ, ಕೀರ್ತನ, ಸ್ಮರಣ, ಪ್ರಾರ್ಥನಾ, ಭಗವಂತನ ಪಾದ ಪದ್ಮಗಳಿಗೆ ಸೇವೆ ಮಾಡುವುದು, ಪ್ರಾರ್ಥನೆ ಮಾಡುವುದು, ಭಗವಂತನ ಅಪ್ಪಣೆಯನ್ನು ನಡೆಸಿಕೊಳ್ಳುವುದು, ಭಗವಂತನೊಡನೆ ಸಖ್ಯ ಭಾವವನ್ನು ಬೆಳೆಸಿಕೊಳ್ಳುವುದು, ಭಗವಂತನಿಗೆ ಎಲ್ಲವನ್ನೂ ಅರ್ಪಿಸುವುದು, ಭಕ್ತಿ ಕಾರ್ಯದ ಈ 9 ಪ್ರಕ್ರಿಯೆಗಳಲ್ಲಿ ವಿಶೇಷವಾಗಿ ನಿರತನಾಗಿ ಇರುತ್ತಾನೆ. ಮನುಷ್ಯನು ಈ 9 ಭಕ್ತಿ ಪ್ರಕ್ರಿಯೆಗಳಲ್ಲಿ ತೊಡಗಬಹುದು. ಅದು ಸಾಧ್ಯವಾಗದೇ ಇದ್ದಲ್ಲಿ 8 7 6 5 ಕೊನೆಯ ಪಕ್ಷದಲ್ಲಿ ಈ 9 ಭಕ್ತಿ ಪ್ರಕ್ರಿಯೆಗಳಲ್ಲಿ ಒಂದು ಪ್ರಕ್ರಿಯೆಯಲ್ಲಾದರೂ ತೊಡಗಬಹುದು. ಅದು ಆತನನ್ನು ಪರಿಪೂರ್ಣನನ್ನಾಗಿ ಮಾಡುತ್ತದೆ. ಸಂಘವರ್ಜಿತ ಎನ್ನುವ ಮಾತು ತುಂಬ ಅರ್ಥಪೂರ್ಣವಾದದ್ದು. ಕೃಷ್ಣನ ವಿರೋಧಿಗಳಿಂದ ಕೃಷ್ಣನ ಪರಿಶುದ್ಧವಾದ ಭಕ್ತರು ದೂರವಾಗಿ ಇರಬೇಕು. ನಾಸ್ತಿಕರು ಮಾತ್ರ ಕೃಷ್ಣನ ವಿರೋಧಿಗಳಲ್ಲ. ಫಲಾಪೇಕ್ಷವನ್ನು ಬಯಸಿ ಕರ್ಮವನ್ನು ಯಾರು ಮಾಡುತ್ತಾರೋ, ಊಹಾತ್ಮಕ ಚಿಂತನೆಗಳಿಗೆ ಯಾರು ಆಕರ್ಷಿತರಾಗುತ್ತಾರೋ ಅವರು ಕೂಡ ಕೃಷ್ಣನ ವಿರೋಧಿಗಳೇ. ಆದ್ದರಿಂದ ಭಕ್ತಿ ಸೇವೆಯ ಪರಿಶುದ್ಧವಾದ ರೂಪವನ್ನು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಈ ರೀತಿ ವರ್ಣಿಸಲಾಗಿದೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಪರಿಶುದ್ಧವಾದ ಭಕ್ತಿ ಸೇವೆಯನ್ನು ಸಲ್ಲಿಸಲು ಯಾರಾದರೂ ಬಯಸಿದರೆ ಆತನು ಎಲ್ಲ ಬಗೆಯ ಐಹಿಕ ಕಲ್ಮಶಗಳ ಸೋಂಕಿನಿಂದ ಮುಕ್ತನಾಗಿ ಇರಬೇಕೆಂದು ಶ್ರೀಲ ರೂಪ ಗೋಸ್ವಾಮಿಯವರು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತಹ ಮನುಷ್ಯನು ಫಲಾಪೇಕ್ಷಿತ ಕರ್ಮಗಳಿಗೆ ಮತ್ತು ಊಹಾತ್ಮಕ ಚಿಂತನೆಗಳಿಗೆ ಅಂಟಿಕೊಂಡಿರುವ ವ್ಯಕ್ತಿಗಳ ಸಹವಾಸದಿಂದ ಬಿಡುಗಡೆಯನ್ನು ಹೊಂದಿರಬೇಕು. ಅಪೇಕ್ಷಣೀಯವಲ್ಲದ ಇಂತಹ ಸಹವಾಸದಿಂದ ಮತ್ತು ಐಹಿಕ ಬಯಕೆಗಳ ಕಲ್ಮಶದ ಸೋಂಕಿನಿಂದ ಬಿಡುಗಡೆಯಾಗಿ ಕೃಷ್ಣ ಜ್ಞಾನವನ್ನು ಅನುಕೂಲವಾಗಿ ಬೆಳೆಸಿಕೊಂಡಾಗ ಅದನ್ನು ಪರಿಶುದ್ಧವಾದ ಭಕ್ತಿ ಸೇವೆ ಅಂತ ಕರೆಯುತ್ತಾರೆ. ಸ್ನೇಹಿತರೆ, ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಶ್ಲೋಕ 55ರ ಭಾವಾರ್ಥವು ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತೆ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.